ಕಾಟೇರ ಸಿನಿಮಾ ಎಷ್ಟು ಕ್ರೇಜನ್ನು ಹುಟ್ಟು ಹಾಕಿದೆ ಅಂತಂದರೆ, ಈಗ ಹೇಳ್ತಾ ಹೋಗ್ತೀನಿ, ಸ್ಟೋರಿ ಕೇಳ್ತಾ ಹೋಗಿ ಬನ್ನಿ. ಈ ಒಂದು ಸಿನಿಮಾಗಳನ್ನು ಮೊದಲಿಂದನೂ ಜನ ಹೆಂಗೆ ನೋಡ್ತಿದ್ರು ಅಂತಂದರೆ, ರಾಜ್ಕುಮಾರ ಮೂವಿಗಳನ್ನು ತುಂಬ ಅಂದರೆ ಫ್ಯಾಮ್ಲಿ ಹೋಗಿಬಿಟ್ಟು ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ಹೋಗಿಬಿಟ್ಟು ಸಿನಿಮಾವನ್ನು ನೋಡ್ತಾ ಇದ್ರು. ಆದರೆ ಈಗ ಆ ಒಂದು ಕ್ರೇಜ್ ಸದ್ಯಕ್ಕೆ ಎಲ್ಲೂ ಕೂಡ ಯಾವತ್ತೂ ಕೂಡ ಬಂದಿರಲಿಲ್ಲ ಮತ್ತೆ. ಆದರೆ ಈಗ ಕಾಟೇರ ಸಿನಿಮಾ ಈ ಒಂದು ಕ್ರೇಜನ್ನು ಹುಟ್ಟು ಹಾಕಿದೆ ಅಂತಲೇ ಹೇಳ್ಬೋದು. ಈ ಒಂದು ಕ್ರೇಜ್ ಕಾಟೇರ ಸಿನಿಮಾಗ ಮಾತ್ರ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು ಫ್ಯಾಮ್ಲಿ ಅಂದರೆ ಹಳ್ಳಿನಲ್ಲಿರುವಂತಹ ಜನರು ಎಲ್ಲ ಸೇರ್ಕೊಂಡ್ಬಿಟ್ಟು ಅಕ್ಕಪಕ್ಕದಲ್ಲಿರುವರು ಮತ್ತು ಮನೆಯಲ್ಲಿರುವಂತಹ ಹೆಣ್ಮಕ್ಳು, ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಒಂದಾಗಿ ಬಂದು ಸಿನಿಮಾವನ್ನು ನೋಡ್ತಾ ಇದ್ದಾರೆ. ಆ ಒಂದು ಸಿನಿಮಾ ಯಾವುದಪ್ಪ ಅಂತಂದರೆ ಕಾಟೇರ. ಆ ಒಂದು ಸಿನಿಮಾದ ಮುಂದೆ ನಿಂತಿರುವಂತಹ ಕಟೌಟ್ ಏನಿರುತ್ತೋ ಆ ಒಂದು ಕಟೌಟ್ ಮುಂದೆ ಫ್ಯಾಮ್ಲಿ ಎಲ್ಲರೂ ಕೂಡ ನಿಂತುಬಿಟ್ಟು ಫೋಟೋವನ್ನು ತೆಗೆಸ್ಕೊಂಡು ಈಗ ಇನ್ಸ್ಟಾಗ್ರಾಮ್ನಲ್ಲಿ ಆ ಒಂದು ಫೋಟೋ ತುಂಬ ವೈರಲ್ ಆಗ್ತಾ ಇದೆ. ಎಲ್ಲರೂ ಕೂಡ ಫ್ಯಾಮಿಲಿಯವರು ಬಂದು ನೋಡ್ತಾ ಇದ್ದಾರೆ ಅಂತಂದರೆ ಯಾವ ಮಟ್ಟಿಗೆ ಈ ಒಂದು ಕಾಟೇರ ಸಿನಿಮಾ ಕ್ರೇಜನ್ನು ಹುಟ್ಟು ಹಾಕಿದೆ ನೀವೇ ಊಹಿಸ್ಕೊಳ್ಳಿ. ಎಲ್ಲರೂ ಕೂಡ ಇದೇ ಥರ ಮೂವಿಗಳನ್ನು ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಮಧ್ಯೆ ಸಿನಿಮಾಗಳನ್ನು ಜನ ನೋಡೋಕ್ಕೆ ಇಷ್ಟಪಡಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿಮಗೆ ಗೊತ್ತಿದೆ ಅಲ್ವಾ, ಅಂದರೆ ಒಬ್ಬೊಬ್ಬರೇ ಹೋಗ್ಬಿಟ್ಟು ನೋಡುವಂತಹ ಅಂದರೆ ಫ್ಯಾಮಿಲಿ ಜೊತೆ ಹೋಗಿ ನೋಡುವಂತಹ ಮೂವಿಗಳು ಈ ಮಧ್ಯೆ ಬರ್ತಾನೆ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಈ ಎಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೇ ಈ ಒಂದು ಕಾಟೇರ ಮೂವಿ ಬಂದಿದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ತುಂಬ ಖುಷಿಪಟ್ಟು ಎಲ್ಲರೂ ಕೂಡ ಅವರು ಇನ್ನೊಬ್ಬರಿಗೆ ಕರ್ಕೊಂಡು ಹೋಗುವಂತಹ ಮೂವಿ ಇದು ಆಗಿದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ತುಂಬ ಖುಷಿಯಾಗಿದೆ. ದರ್ಶನ್ ಫ್ಯಾನ್ಸಿಗೂ ಕೂಡ ಖುಷಿಯಾಗಿದೆ. ಆಮೇಲೆ ಬೇರೆಯವ್ರಿಗೂ ಕೂಡ ಈ ಒಂದು ಸಿನಿಮಾವನ್ನು ನೋಡಬೇಕು ಅಂತ ಹೇಳಿ ಎಲ್ರಿಗೂ ಕೂಡ ಮನಸ್ಸಿಗೆ ಬಂದು ಎಲ್ಲರೂ ಕೂಡ ಮೂವಿಯನ್ನು ನೋಡೋಕೆ ಹೋಗ್ತಾ ಇದ್ದಾರೆ. ಇದರ ಒಂದು ಅಂದರೆ ಕಾಟೇರ ಒಂದು ಸಿನಿಮಾದ ಕ್ರೇಜ್ ಕಮ್ಮಿನೇ ಆಗ್ತಾ ಇಲ್ಲ. ಇನ್ನೂ ಒಂದು ರೇಂಜ್ಗೆ ಹೋಗಲಿ, ಇನ್ನೂ ಒಂದು ಮಟ್ಟಕ್ಕೆ ಹೋಗಿ ಉತ್ತುಂಗಕ್ಕೆ ಏರಲಿ ಅಂತಾನೆ ಹೇಳ್ತಾ ಹೋಗ್ತಾ ಇದ್ದೀವಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.